ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವಾಗ ಮಾವಿನ ಹಣ್ಣಿನ ಸೀಸನ್. ನಮಗೆ ಮಾರ್ಕೆಟಲ್ಲೆಲ್ಲ ಬೇಕಾದಷ್ಟು ಮಾವಿನ ಹಣ್ಣು ಸಿಗುತ್ತೆ. ಆದರೆ ಊರಿಗೆ ಬಂದರೆ ನಮಗೆ ಒಳ್ಳೆ ಕಾಡು ಮಾವಿನ ಹಣ್ಣು ಸಿಗುತ್ತೆ. ನೋಡಿ, ಇದು ನಮ್ಮ ಮನೆಯ ಪಕ್ಕದಲ್ಲಿರುವಂತಹ ಮಾವಿನ ಮರ. ಅದರಲ್ಲಿ ಬೇಕಾದಷ್ಟು ಮಾವಿನ ಹಣ್ಣಿದೆ. ಇವಾಗ ಅದು ಒಂದೊಂದಾಗಿ ಕೆಳಗಡೆ ಬೀಳ್ತಾ ಇದೆ. ಅಂದರೆ ಎಲ್ಲ ಹಣ್ಣಾಗಿಲ್ಲ, ಒಂದೊಂದು ಹಣ್ಣಾಗ್ತಾ ಇದೆ. ನೋಡಿ, ಈ ರೀತಿ ಇದೆ. ಇದರಿಂದ ನಾನಿವತ್ತು ಒಂದು ಒಳ್ಳೆ ರೆಸಿಪಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಕಾಡು ಮಾವಿನ ಹಣ್ಣಿನ ರೆಸಿಪಿ ಬೇರೆ ಏನಾದರೂ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಖಂಡಿತ ನಾನು ಇವಾಗ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿ ಇದೆ. ಇದು ನಮಗೆ ಹಣ್ಣಾದ ಮಾವಿನ ಹಣ್ಣು ಬೇಕು. ಅಂದರೆ ಇದರ ಕೆಳಗಡೆ ಎಲ್ಲ ಬಿದ್ದಿರುತ್ತೆ. ಬನ್ನಿ ನಾವು ಅದನ್ನು ಮೊದಲು ಹೆಕ್ಕೋಣ. ನಮಗೆ ಎಷ್ಟು ಬೇಕೋ ಅಷ್ಟು ನೋಡೋಣ. ನೋಡಿ, ಈ ರೀತಿ ಇದೆ. ಇವಾಗ ಕೆಳಗಡೆ ಬಿದ್ದಿರುವಂತಹ ಮಾವಿನ ಹಣ್ಣನ್ನು ನಾವು ಹೆಕ್ತಾ ಇದ್ದೀವಿ. ನೋಡಿ, ಈ ರೀತಿ ಇದು ಇವಾಗ ಬಿದ್ದದಷ್ಟೇ ಇದು. ನೋಡಿ, ನಮಗೆ ಇದನ್ನೆಲ್ಲ ಹೆಕ್ಕೋಣ. ಮಾವಿನ ಹಣ್ಣು ಹೆಕ್ಕೋದಂದರೆ ಅದೊಂದು ತುಂಬ ಖುಷಿಯ ವಿಚಾರನೇ. ನೋಡಿ, ಈ ರೀತಿ ಇದೆ. ಎಲ್ಲ ಹೆಕ್ತಾ ಇದ್ದೀನಿ. ಅಂದರೆ ಇದು ಚೆನ್ನಾಗಿ ಹಣ್ಣಾದಂಥ ಮಾವಿನ ಹಣ್ಣು. ಅಂದರೆ ಇವಾಗ ಸ್ವಲ್ಪ ಹುಳಿ ಇದೆ, ಇನ್ನು ಸ್ವಲ್ಪ ಸಮಯ ಕಳೆದ ಮೇಲೆ ಒಳ್ಳೆ ಸ್ವೀಟ್ ಆಗುತ್ತೆ ಇದು. ನೋಡಿ, ಎಲ್ಲ ಬಿದ್ದಿದೆ. ನೋಡಿ, ಬನ್ನಿ ನಾವು ಹೆಕ್ಕಿ ಇದರಲ್ಲೊಂದು ರೆಸಿಪಿ ಮಾಡೋಣ. ಆಮೇಲೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ನಮಗಿವಾಗ ಇಷ್ಟು ಮಾವಿನ ಹಣ್ಣು ಸಿಕ್ಕಿದೆ. ಓಕೆ, ಇದನ್ನು ನಾನು ತಗೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ತೊಳಿಬೇಕು, ತೊಳೆದು ಉಪಯೋಗಿಸಬೇಕು. ನೋಡಿ, ನಾನಿವಾಗ ಸ್ವಲ್ಪ ಮಾವಿನ ಹಣ್ಣು ತಗೊಂಡಿದ್ದೀನಿ, ಎಲ್ಲ ತಗೊಂಡಿಲ್ಲ. ಇಷ್ಟು ಸಾಕು, ನಮಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು. ಇಷ್ಟು ಅಂತಾನೆ ಲೆಕ್ಕ ಏನಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ. ಇನ್ನು ಇದರ ಸಿಪ್ಪೆ ತೆಗಿಬೇಕು. ಮೊದಲು ಅದರ ತೊಟ್ಟು ಕಟ್ ಮಾಡಿಬಿಟ್ಟು ಅದರ ಸಿಪ್ಪೆ ತೆಗಿಬೇಕು. ನೋಡಿ, ಈ ರೀತಿ ತೆಗೆದ್ಬಿಟ್ಟು ಅದರ ಹೊರಗಿರುವ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದ್ಬಿಟ್ಟು ಅದರೊಳಗಿರುವ ಜ್ಯೂಸು ನಾವು ಕಲೆಕ್ಟ್ ಮಾಡಬೇಕು, ಅದರ ಪಲ್ಪು ನಾವು ಕಲೆಕ್ಟ್ ಮಾಡಬೇಕು. ನೋಡಿ, ಈ ರೀತಿ ತುಂಬ ಸುಲಭವಾಗಿ ನಮಗೆ ತೆಗಿಯೋದಕ್ಕಾಗುತ್ತೆ. ನೋಡಿ, ಈ ರೀತಿ ಅದರ ಸಿಪ್ಪೆಯಲ್ಲಿರುವ ಜ್ಯೂಸು ಕೂಡ ನಾವು ಹಿಂಡಿ ತಗೋಬೇಕು. ಈ ರೀತಿ ಅಂದರೆ ಮೇಯ್ನಾಗಿ ನಮಗೆ ಇವಾಗ ಬೇಕಾಗಿರೋದು ಇದೇ, ನಮಗೆ ಬೇಕಾಗಿರೋದು ಸಿಪ್ಪೆ ಎಲ್ಲ ಬೇಡ. ನೋಡಿ, ಇದರ ಗೊರಟಿನಲ್ಲಿರುವ ಜ್ಯೂಸನ್ನು ನೋಡಿ, ಪಲ್ಪು ಈ ರೀತಿ ನಾವು ಹಿಂಡಿ ತಗೋಬೇಕು. ಮಾಡಿದರೆ ಸಾಕು. ಇದೇ ರೀತಿ ನಾನು ಎಲ್ಲ ಮಾವಿನ ಹಣ್ಣನ್ನು ರೆಡಿ ಮಾಡಿ ತರ್ತೀನಿ. ನೋಡಿ, ಇದೇ ರೀತಿ ಎಲ್ಲ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ರೆಡಿ ಆಗಿದೆ. ಇನ್ನು ಇದಕ್ಕೆ ಬೆಲ್ಲ ಸೇರಿಸಬೇಕು. ಬೆಲ್ಲ ಸೇರಿಸುವಾಗ ಮಾತ್ರ ನೀವು ನೋಡಿಕೊಂಡು ಸೇರಿಸಿ. ನಾನಿಲ್ಲಿ ಒಂದು 2.5 ಸ್ಪೂನ್ನಷ್ಟು ತುರಿದಿಟ್ಕೊಂಡಂಥ ಬೆಲ್ಲ ಹಾಕ್ತೀನಿ. ಅಂದರೆ ಜಾಸ್ತಿ ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿನೇ ಬೆಲ್ಲ ಸೇರಿಸಬೇಕು. ಸಿಹಿ ಆಗಿರುವ ಮಾವಿನ ಹಣ್ಣಾದರೆ ಸ್ವಲ್ಪ ಸೇರಿಸಿದರೆ ಸಾಕು. ಹಾಕ್ಬಿಟ್ಟು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಆವಾಗ ಹುಳಿ ಇದ್ದರೂ ಕೂಡ ನಮ್ಮ ಮಾವಿನ ಹಣ್ಣು ಸ್ವೀಟಾಗಿ ಸಿಗುತ್ತೆ. ಮೊದಲೇ ನಾವು ಈ ರೀತಿ ಬೆಲ್ಲ ಹಾಕಿಬಿಟ್ಟು ರೆಡಿ ಮಾಡಿಟ್ರೆ ಆವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಜಾಸ್ತಿ ಹುಳಿಯನ್ನು ನಮಗೆ ಗೊತ್ತಾಗಲ್ಲ. ನೋಡಿ, ಆಮೇಲೆ ಒಂದು ಪಾತ್ರೆ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ತುಪ್ಪ ಹಾಕಬೇಕು. 1 ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನಾನು. ಅಂದರೆ ಒಗ್ಗರಣೆಗೆ ನಾನು ಎಣ್ಣೆ ಎಲ್ಲ ಬಳಸ್ತಾ ಇರೋದು ತುಪ್ಪ. ಆಮೇಲೆ ಒಂದು ಅರ್ಧ ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಳ್ಳಿ. ಅದೇ ರೀತಿ ಅರ್ಧ ಸ್ಪೂನ್ನಷ್ಟು ಉದ್ದಿನ ಬೇಳೆನೂ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಇಂಗು ಹಾಕ್ಕೊಳ್ಳಿ ಇದಕ್ಕೆ, ಆವಾಗ ಚೆನ್ನಾಗಿ ಸಿಗುತ್ತೆ. ಸ್ವಲ್ಪ ಕರಿಬೇವನ್ನು ಹಾಕ್ಕೋಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಕರಿಬೇವನ್ನು ಹಾಕಿ ಆಮೇಲೆ ಇದಕ್ಕೆ ಮೆಣಸು, ನಾನು ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ನಿಮಗೆ ಹಸಿ ಮೆಣಸಿನಕಾಯಿ ಬೇಕಿದ್ರು ಇದಕ್ಕೆ ಹಾಕ್ಕೋಬೋದು. ಅದು ನಿಮ್ಗೆ ಯಾವ್ದು ಇಷ್ಟನೋ ಅದು ಸೇರಿಸ್ಕೊಳ್ಳಿ. ಎಲ್ಲ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದು ಇವಾಗ ಸಾಕು. ಇದಕ್ಕೆ ನಾವು ಆವಾಗ ರೆಡಿ ಮಾಡಿಟ್ಟಂತಹ ಮಾವಿನ ಹಣ್ಣು ಸೇರಿಸೋಣ. ಈ ರೀತಿ ಬೆಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಪುನಃ ಸೇರಿಸಬೇಕಾದ ಅವಶ್ಯಕತೆ ಇಲ್ಲ. ಈ ತುಪ್ಪದಲ್ಲಿ ಒಂದು ಸಲ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮೀಡಿಯಂ ಫ್ಲೇಮಲ್ಲಿಟ್ಟು ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಬಿಸಿಯಾದ ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಆಗುವಾಗ ಒಳ್ಳೆ ಪರಿಮಳ ಬರುತ್ತೆ ನಮಗೆ. ಈ ರೀತಿ ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಇದಕ್ಕೆ ಜಾಸ್ತಿ ನೀರು ಸೇರಿಸಬಾರ್ದು. ಒಂದು ಅರ್ಧ ಗ್ಲಾಸು ನೀರು ಇದಕ್ಕೆ ಹಾಕ್ತೀನಿ. ಅಂದರೆ ಇದು ನಮಗೆ ಸಾರೆಲ್ಲ ಮಾಡ್ತಾ ಇರೋದು, ಒಂದು ಗ್ರೇವಿ ಥರ ಮಾಡ್ತಾ ಇರೋದು ನಾನು. ಜಾಸ್ತಿ ಅಂದರೆ ದಪ್ಪ ಇರಬೇಕು, ಇದು ನೀರಾಗಿರಬಾರ್ದು. ಅದ ಕಾರಣ ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ನಾನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ. ಆಮೇಲೆ ನೀರು ಎಲ್ಲ ಹಾಕ್ಕೊಂಡಿದ್ದೀನಿ. ಉಪ್ಪು ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಆಮೇಲೆ ಇದನ್ನು ಬೇಯಿಸಬೇಕು, ಮುಚ್ಚಿ ಬೇಯಿಸಬೇಕು. ಒಂದು ಸಲ ಉಪ್ಪು ಎಲ್ಲ ಚೆಕ್ ಮಾಡಿಬಿಡಿ. ಬೆಲ್ಲ ಏನಾದರೂ ಕಡಿಮೆ ಇದ್ದರೆ ಅದು ಕೂಡ ಸೇರಿಸ್ಬೋದು ನಿಮಗೆ. ಇನ್ನು ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬೇಯಲಿದು. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ನಮ್ಮ ರೆಸಿಪಿ ಇಲ್ಲಿ ರೆಡಿಯಾಗಿದೆ. ಅಂದರೆ ಇದೊಂದು ಮಾವಿನ ಹಣ್ಣಿನ ಸಾಸಿವೆನೆ. ಅಂದರೆ ನಾನು ರುಬ್ಬಿ ಎಲ್ಲ ಮಾವಿನ ಹಣ್ಣಿನ ಸಾಸಿವೆ ನಾನು ಯಾವ ರೀತಿ ಮಾಡೋದಂತ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಇದು ತುಂಬ ಸಿಂಪಲಾಗಿ ಸರಳವಾಗಿ ಮಾಡುವಂಥ ಒಂದು ರೆಸಿಪಿ. ತುಂಬಾ ಚೆನ್ನಾಗಾಗುತ್ತೆ ಇದು ಅನ್ನದ ಜೊತೆ ತಿನ್ನೋದಕ್ಕೆ. ಅಂದರೆ ಈ ಬೇಸಿಗೆ ಕಾಲದಲ್ಲಿ ಬಿಸಿ ಬಿಸಿಗೆ ತುಂಬ ಸಿಂಪಲಾಗಿ ಮಾಡಿ ತಿನ್ಬಹುದಾದಂಥ ಮಾವಿನ ಹಣ್ಣಿನ ರೆಸಿಪಿ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಅದೇ ರೀತಿ ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.